One more time, turn your Bible to Ephesians 2nd chapter. ಇನ್ನೊಂದು ಬಾರಿ ನಿಮ್ಮ ಸತ್ಯವೇದಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸಿರಿ. Yeah, 2nd chapter verse 8. 2ನೇ ಅಧ್ಯಾಯ 8ನೇ ವಚನ. You know why it is written. Today I am going to explain. ಯಾಕೆ ಇದು ಬರೆಯಲ್ಪಟ್ಟಿದೆ ಎಂಬುದಾಗಿ ಇವತ್ತು ನಾನು ವಿವರಿಸುತ್ತೇನೆ. For by grace are you saved through faith, and that not of yourselves, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. Hallelujah. Say after me, I am saved by grace through faith. ನಾನು ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೇನೆ. Lift your hand happily, joyfully, you tell this. ನಿಮ್ಮ ಕೈಗಳನ್ನು ಎತ್ತುತ್ತಾ ಸಂತೋಷವಾಗಿ ಜೋರಾಗಿ ಹೇಳ್ರಿ, ನಾನು ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೇನೆ. Hallelujah. ಹಲ್ಲೆಲೂಯಾ. Very important scripture. ಬಹಳ ಮುಖ್ಯವಾದಂತ ವಾಕ್ಯ. It talks about our salvation. ಇದು ನಮ್ಮ ರಕ್ಷಣೆ ಕುರಿತಾಗಿ ಮಾತಾಡ್ತದೆ. Grace provided it. ಕೃಪೆ ಅದನ್ನು ಒದಗಿಸಿಕೊಟ್ಟಿದೆ. By faith we have taken. ನಾವು ನಂಬಿಕೆ ಮೂಲಕ ಅದನ್ನು ಹೊಂದಿಕೊಂಡಿದ್ದೇವೆ. All the blessings, same pattern we are going to possess. ಎಲ್ಲಾ ಆಶೀರ್ವಾದಗಳು ಇದೇ ರೀತಿಯಾಗಿ ನಾವು ಸ್ವಾಧೀನ ಮಾಡಿಕೊಳ್ಳುತ್ತೇವೆ. All the blessings, what you need, grace provides. By faith we have to take. ನಿಮಗೆ ಬೇಕಾಗುವ ಎಲ್ಲಾ ಆಶೀರ್ವಾದಗಳು ಕೃಪೆ ಒದಗಿಸಿಕೊಡ್ತದೆ. ನೀವು ನಂಬಿಕೆ ಮೂಲಕ ಅದನ್ನು ಸ್ವಾಧೀನ ಮಾಡಿ. Hallelujah. Hallelujah. But the church told us you have to do something for blessings. ಆದರೆ ಸಭೆ ನಮಗೆ ಕಲಿಸಿಕೊಟ್ಟಿದೆ, ಆಶೀರ್ವಾದಕ್ಕಾಗಿ ನೀವೇ ಏನಾದರೂ ಮಾಡಬೇಕು. You have to earn your blessings. ನೀವು ನಿಮ್ಮ ಆಶೀರ್ವಾದಗಳನ್ನು ಸಂಪಾದಿಸಬೇಕು. That is not Bible. ಅದು ಸತ್ಯವೇದದಿಂದಲ್ಲ. Other philosophy says you have to do something for your blessings. ಬೇರೆ ತತ್ವಗಳು ಹೇಳ್ತದೆ ನಿಮ್ಮ ಆಶೀರ್ವಾದಗಳಿಗೆ ನೀವೇ ಏನಾದರೂ ಮಾಡಬೇಕು. Bible says Jesus Christ has done something for your blessings. ಸತ್ಯವೇದ ಹೇಳ್ತದೆ ನಿಮ್ಮ ಆಶೀರ್ವಾದಕ್ಕಾಗಿ ಯೇಸು ಕ್ರಿಸ್ತನು ಏನೋ ಒಂದು ಮಾಡಿದ್ದಾನೆ. Freely he has provided. ಅದನ್ನು ಆತನು ಉಚಿತವಾಗಿ ಕೊಟ್ಟಿದ್ದಾನೆ. Amen. ಆಮೆನ್. Tell your neighbor, all the blessings are free. ನಿಮ್ಮ ಪಕ್ಕದವರಿಗೆ ಹೇಳಿ, ಎಲ್ಲಾ ಆಶೀರ್ವಾದಗಳು ಉಚಿತವಾಗಿವೆ. All that you and I have to do is appropriate faith. By faith we have to take. ನಾನು ಮತ್ತು ನೀವು ಮಾಡಬೇಕಾದ ಇಷ್ಟೇ, ನಮ್ಮ ನಂಬಿಕೆಯನ್ನು ನಾವು ಕಾರ್ಯದಲ್ಲಿ ತರಬೇಕು. Hallelujah. I taught about victory over sin. ನಾನು ನಿಮಗೆ ಪಾಪದ ಮೇಲೆ ಜಯ ಕುರಿತಾಗಿ ಕಲಿಸಿದ್ದೇನೆ. Even that grace is provided. ಅದನ್ನು ಕೂಡ ಕೃಪೆ ಒದಗಿಸಿಕೊಟ್ಟಿದೆ. Hard part God will do it. ಕಷ್ಟದ ಒಂದು ಭಾಗ ದೇವರು ಮಾಡುತ್ತಾನೆ. Crucifying our old nature is very difficult. ನಮ್ಮ ಹಳೆ ಮನುಷ್ಯನನ್ನು ಶಿಲುಬೆಗೆ ಹಾಕುವುದು ಬಹಳ ಕಷ್ಟ. Very difficult. I have heard many people say, crucify your old man. ನಾನು ಅನೇಕ ಜನ ಹೇಳೋದನ್ನು ಕೇಳಿದ್ದೇನೆ, ನಿಮ್ಮ ಹಳೆ ಮನುಷ್ಯನನ್ನು ಕ್ರೂಜಿಗೆ ಹಾಕಿರಿ. You have to die. ನೀವು ಸಾಯಬೇಕು. Hello. How many times a man can die? ಎಷ್ಟು ಸಲ ಒಬ್ಬ ಮನುಷ್ಯನು ಸಾಯಬಹುದು? Only in cinema 2 times it happens. ಸಿನಿಮಾಗಳಲ್ಲಿ ಮಾತ್ರ 2 ಸಲ ಸಾಯ್ತಾರೆ. Only once he can die. ನಾವು ಒಂದೇ ಸಲ ಸಾಯಬಹುದು. That he has done it. ಅದನ್ನು ಆತನು ಮಾಡಿದ್ದಾನೆ. Our old man is crucified with him. ನಮ್ಮ ಹಳೆ ಮನುಷ್ಯನು ಆತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದೆ. Paul says, I am crucified with Christ. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ. Say, I am crucified with Christ. ನನ್ನ ಹಿಂದೆ ಹೇಳ್ರಿ, ನಾನು ಕ್ರಿಸ್ತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ.
Now, no need to crucify again. ಹಾಗಾಗಿ ಇನ್ನೊಂದು ಸಲ ಕ್ರೂಜಿಗೆ ಹಾಕುವ ಅವಶ್ಯಕತೆ ಇಲ್ಲ. All that you and I have to do is believe what he has done. ನಾನು ನೀವು ಮಾಡಬೇಕಾದ ಇಷ್ಟೇ, ಆತನು ಮಾಡಿದನ್ನ ನಾವು ನಂಬಬೇಕು. Our old man is dead. ನಮ್ಮ ಹಳೆ ಮನುಷ್ಯನು ಸತ್ತು ಹೋಗಿದ್ದಾನೆ. He is dead to commit sin. ಆತನು ಪಾಪ ಮಾಡುವುದಕ್ಕಾಗಿ ಸತ್ತು ಹೋಗಿದ್ದಾನೆ. He is free from sin. ಆತನು ಪಾಪದಿಂದ ಬಿಡುಗಡೆ ಹೊಂದಿದ್ದಾನೆ. Hallelujah. Say, I am free from sin. ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. Temptation will come for every man. ಶೋಧನೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತದೆ. Can a dead body can get tempted if something bad happens in front of them? ಯಾವ ಒಬ್ಬ ಸತ್ತಂತ ಮನುಷ್ಯನು ಆತನ ಮುಂದೆ ಏನಾದ್ರೂ ಕೆಟ್ಟತನ ನಡೆದಾಗ ಆತನು ಶೋಧನೆಗೆ ಒಳಗಾಕಿ ಸಾಧ್ಯನಾ? Not possible. ಸಾಧ್ಯವಿಲ್ಲ. Like that, our old man is dead. ಹಾಗೆ ನಮ್ಮ ಹಳೆ ಮನುಷ್ಯನು ಸತ್ತು ಹೋಗಿದ್ದಾನೆ. We believe it. ನಾವು ಅದನ್ನು ನಂಬುತ್ತೇವೆ. Jesus Christ has done on the cross. ಯೇಸು ಕ್ರಿಸ್ತನು ಅದನ್ನು ಕ್ರೂಜೆ ಮೇಲೆ ಮಾಡಿದ್ದಾನೆ. And because believing it, we overcome our temptation. ಇದನ್ನು ನಾವು ನಂಬುವ ಕಾರಣ ನಾವು ಪಾಪದ ಮೇಲೆ ಜಯವನ್ನು ಹೊಂದುತ್ತೇವೆ. That is how we possess that victory over sin. ಹೀಗೆ ನಾವು ಪಾಪದ ಮೇಲೆ ಜಯವನ್ನು ಹೊಂದುತ್ತೇವೆ. Now I am talking about prosperity. ನಾನು ಈಗ ಸಮೃದ್ಧಿ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. I taught about giving. ನಾನು ಕೊಡುವುದರ ಕುರಿತಾಗಿ ಕಲಿಸಿದ್ದೇನೆ. It is not you have to give compulsory, otherwise God will punish you. ಇದು ಹೀಗೆ ಅಲ್ಲ, ನೀವು ಕಡ್ಡಾಯವಾಗಿ ಕೊಡ್ಲೇಬೇಕು, ಇಲ್ಲದ್ರಿಂದ ದೇವರು ನಿಮ್ಮನ್ನು ಆಶೀರ್ವದಿಸುವುದಿಲ್ಲ ಎಂಬುದಾಗಿ. When we give to God, Bible says we should give the first and the best for him. ನಾವು ದೇವರಿಗಾಗಿ ಕೊಡುವಾಗ ಸತ್ಯವೇದ ಹೇಳ್ತದೆ, ದೇವರಿಗೆ ಉತ್ತಮವಾದದನ್ನು ಮೊದಲನೆಯದನ್ನು ನಾವು ಕೊಡಬೇಕು. Amen. Say, I will give the first and best to my God. ನಾನು ಉತ್ತಮವಾದದನ್ನು ಮೊದಲನೆಯದನ್ನು ನನ್ನ ದೇವರಿಗೆ ಕೊಡುತ್ತೇನೆ. Second, we have to honor the Lord with our substance. ಎರಡನೇದಾಗಿ ನಮ್ಮ ವಸ್ತುಗಳಿಂದ ನಾವು ದೇವರಿಗೆ ಗೌರವಿಸಬೇಕು. It's a honor. ಅದು ಗೌರವ ನೀಡುವಂತದ್ದು. These things all I taught in detail in the grace teaching. ನಾ ಇದನ್ನ ಕುರಿತಾಗಿ ಬಹಳ ವಿವರವಾಗಿ ನಿಮಗೆ ಕಲಿಸಿಕೊಟ್ಟಿದ್ದೇನೆ. Now I am teaching, when you give first and give, when you honor the Lord, God gives you back. ನೀವು ಆತನಿಗೆ ಮೊದಲನೆಯದು ಉತ್ತಮವಾದನ್ನು ಕೊಡುವಾಗ ಆತ ನಿಮಗೆ ತಿರುಗಿ ಕೊಡ್ತಾನೆ. How to enjoy that blessing? ಆ ಆಶೀರ್ವಾದಗಳನ್ನು ಹೇಗೆ ಆನಂದಿಸುವುದು? Hallelujah. Hallelujah. You should experience it today. This is God's will for you. ಇಂದೇ ನೀವು ಅದನ್ನು ಅನುಭವಿಸಬೇಕು. ಇದೇ ದೇವರ ಚಿತ್ತವಾಗಿದೆ. Experiencing abundance of God, prosperity today is God's will for me. ದೇವರ ಸಮೃದ್ಧಿಯನ್ನು ಹಿಂದೆ ನಾವು ಅನುಭವಿಸುವುದೇ ದೇವರ ಚಿತ್ತವಾಗಿದೆ. To make you to understand, I have given you 3 promises. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಿಮಗೆ ನಾನು 3 ವಾಕ್ಯಗಳನ್ನು ಕೊಟ್ಟಿದ್ದೇನೆ. You should think about it. ಅದರ ಕುರಿತಾಗಿ ನೀವು ಯೋಚನೆ ಮಾಡಬೇಕು. Now in this month August you should have this experience. ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಈ ಅನುಭವ ಇರಬೇಕು. Amen. Not after 20 years. 20 ವರ್ಷದ ನಂತರ ಅಲ್ಲ. Now I want. ಈಗ ನನಗೆ ಬೇಕು. It says, when you give your tithes and offerings, God opens the floodgates of heaven and pours out so much blessings, there will not be enough room to store it. ವಾಕ್ಯ ಹೇಳ್ತದೆ, ನೀವು ದಶಮ ಭಾಗವನ್ನು ಕಾಣಿಕೆಯನ್ನು ದೇವರಿಗೆ ಕೊಡುವಾಗ ಆತನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಕೂಡಿಸಿ ಇಡುವುದಕ್ಕೆ ಸ್ಥಳ ಸಾಕಾಗುವುದಿಲ್ಲ, ಅಷ್ಟು ಆಶೀರ್ವಾದಗಳನ್ನು ಆತನು ಸುರಿಸ್ತಾನೆ. Amen. So you should have the experience now. It's not enough. The room is not there. Place is not there. ನೀವು ಈ ಅನುಭವಕ್ಕೆ ಬರಬೇಕು. ಜಾಗ ಸಾಕಾಗ್ತಾ ಇಲ್ಲ, ಇನ್ನೂ ಹೆಚ್ಚಾಗಿ ಬೇಕು ಎಂಬ ಅನುಭವಕ್ಕೆ ಬರಬೇಕು. You think if you are in 1 BHK, you should think about 2 BHK. ನೀವು 1 BHK ಅಲ್ಲಿ ಇರುವುದಾದ್ರೆ ನೀವು 2 BHK ಬಗ್ಗೆ ಯೋಚನೆ ಮಾಡಬೇಕು. If you are in 2 BHK, you should think about one more room. ನೀವು 2 BHK ಅಲ್ಲಿ ಇದ್ರೆ ನೀವು ಇನ್ನೊಂದು ರೂಮ್ ಕುರಿತ ಹಾಗೆ ನೀವು ಯೋಚನೆ ಮಾಡಬೇಕು. And you should experience, oh, it's not enough. It's not enough. ಈ ಅನುಭವ ಸಾಕಾಗುವುದಿಲ್ಲ ಎಂಬ ಅನುಭವಕ್ಕೆ ನೀವು ಎಲ್ಲರೂ ಬರಬೇಕು. That is the standard God wants you to live today. ಈ ಒಂದು ಮಟ್ಟದಲ್ಲಿ ನೀವು ಇಂದು ಜೀವಿಸಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. Second, Proverbs 3 verse 9 and 10, when we honor the Lord with a substance, he will, our barns will be filled with plenty, our vats will overflow. ನಾವು ನಮ್ಮ ವಸ್ತುಗಳಿಂದ ದೇವರಿಗೆ ಸನ್ಮಾನಿಸುವಾಗ ಆತನು ನಮ್ಮ ಕಣಜಗಳು ಸಮೃದ್ಧಿಯಿಂದ ತುಂಬಿಸ್ತಾನೆ, ನಮ್ಮ ತೊಟ್ಟಿಗಳು ತುಂಬಿ ತುಳುಕುವುದು ಎಂಬುದಾಗಿ ವಾಕ್ಯ ಹೇಳ್ತದೆ. So I translate like this. ನಾನು ಈ ರೀತಿಯಾಗಿ ಅದನ್ನು ತರ್ಜುಮೆ ಮಾಡ್ತೇನೆ. When I honor the Lord with my substance, my bank accounts will be filled with plenty, and my cupboards
will overflow with precious things. ನಾನು ನನ್ನ ವಸ್ತುಗಳಿಂದ ದೇವರಿಗೆ ಸನ್ಮಾನಿಸುವಾಗ ಆತನು ನನ್ನ ಬ್ಯಾಂಕ್ ಅಕೌಂಟ್ ಅನ್ನು ಸಮೃದ್ಧಿಯಿಂದ ತುಂಬಿಸ್ತಾನೆ. ನನ್ನ ಕಬರ್ಡ್ಗಳು ಅಮೂಲ್ಯವಾದ ವಸ್ತುಗಳಿಂದ ತುಂಬಿ ತುಳುಕುವುದು. Amen. Say, when I honor my father with my substance, my bank accounts will be filled with plenty and my cupboards will overflow with precious things. ನನ್ನ ಹಿಂದೆ ಹೇಳ್ರಿ, ನಾನು ನನ್ನ ದೇವರನ್ನು ನನ್ನ ವಸ್ತುಗಳಿಂದ ಸನ್ಮಾನಿಸುತ್ತೇನೆ. ನನ್ನ ಬ್ಯಾಂಕ್ ಅಕೌಂಟ್ ಸಮೃದ್ಧಿಯಿಂದ ತುಂಬಲ್ಪಡುವುದು. ನನ್ನ ಕಬರ್ಡ್ ಅಮೂಲ್ಯವಾದ ವಸ್ತುಗಳಿಂದ ತುಂಬಿ ತುಳುಕುವುದು. So make a plan to buy one more cupboard now itself. ಈಗಲೇ ನೀವು ಪ್ಲಾನ್ ಮಾಡಬೇಕು, ಇನ್ನೊಂದು ಕಬರ್ಡ್ ಅನ್ನು ಖರೀದಿ ಮಾಡಬೇಕು. Not after 10 years. 10 ವರ್ಷದ ನಂತರ ಅಲ್ಲ. Now itself you will, this is not enough, one more I need, it will come to you. ಈ ಅನುಭವಕ್ಕೆ ನೀವು ಬರ್ತೀರಾ, ಇನ್ನು ಸಾಕಾಗುದಿಲ್ಲ, ಇನ್ನೂ ಒಂದು ಕಬರ್ಡ್ ಬೇಕು ಎಂಬುದಾಗಿ. That experience will happen now. ಈ ಒಂದು ಅನುಭವ ಈಗಲೇ ನಿಮಗೆ That ಆಗ್ತದೆ. is experiencing God of abundance, God of plenty. ಇದೇ ಸಮೃದ್ಧಿಯಾದ ದೇವರನ್ನು, ಹೆಚ್ಚಾಗಿರುವಂತ ದೇವರನ್ನು ಅನುಭವಿಸುವಂತ. And the third scripture is, ಮೂರನೆಯ ವಾಕ್ಯ, when we give, he gives back. ನಾವು ಕೊಡುವಾಗ ಆತನು ತಿರುಗಿ ಕೊಡ್ತಾನೆ. Good measure, pressed down, shaken together, men will pour into your bosom. ಒಳ್ಳೆಯ ಅಳತೆಯಿಂದ ಜಡೆದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ಜನರು ಬಂದು ನಿಮ್ಮ ಸರಿಗೆಗೆ ಹಾಕ್ತಾರೆ. Maybe offering what you put is your clothes and you put with one fist, you close it, you put it. ನೀವು ಕೊಡುವಂತ ಕಾಣಿಕೆಗಳನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಯಾರಿಗೂ ಕಾಣದ ಹಾಗೆ ಹಾಕಬಹುದು. But it's going to come back. ಅದು ನಿಮಗೆ ತಿರುಗಿ ಬರ್ತದೆ. Say, I will give, it shall be given back to me. Good measure, pressed down, shaken together, men will come, pour into my bosom. ನಾನು ಕೊಡುತ್ತೇನೆ, ಅದು ನನಗೆ ಕೊಡಲ್ಪಡುವುದು. ಒಳ್ಳೆಯ ಅಳತೆಯಿಂದ ಜಡೆದು ಅಲ್ಲಾಡಿಸಿ ಹೊರಚೆಲ್ಲುವ ಅಷ್ಟು ಜನರು ಬಂದು ನನಗೆ ಸೆರಗಿಗೆ ಹಾಕುವರು. Now, how to do it? ಹೇಗೆ ಇದನ್ನು ಮಾಡುವುದು? The first step is, ಮೊದಲನೆಯ ಹೆಜ್ಜೆ, you should sing the songs which will bring prosperity in your life. ನೀವು ನಿಮಗೆ ಸಮೃದ್ಧಿಯನ್ನು ತರುವಂತ ಹಾಡುಗಳನ್ನೇ ನೀವು ಹಾಡಬೇಕು. Sing Psalm 23. ಕೀರ್ತನೆ 23 ಹಾಡಿರಿ. Tell every day. ಪ್ರತಿಯೊಂದು ದಿನ ಅದನ್ನು ಹೇಳ್ರಿ. Very simple. You tell every day, you will see what is prosperity. ನೀವು ಬಹಳ ಸುಲಭವಾದ, ಪ್ರತಿದಿನ ಇದನ್ನು ಹೇಳ್ರಿ, ನೀವು ಅದನ್ನು ಅನುಭವಿಸ್ತೀರಿ. You just keep telling, God will open your eyes of understanding. ನೀವು ಇದನ್ನ ಹೇಳ್ತಾನೆ ಇರಿ, ದೇವರು ನಿಮ್ಮ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳನ್ನು ತೆರೀತಾನೆ. Hallelujah. Say, the Lord is my shepherd, I shall not lack. I shall have lakhs and crores in my bank account. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷದಲ್ಲಿ ಕೋಟ್ಯದಲ್ಲಿ ಇರುವುದು. One more time, say, only goodness and mercy shall follow me all the days of my life. You know, the word goodness, correct translation is prosperity. ನನ್ನ ಹಿಂದೆ ಹೇಳ್ರಿ, ಕೇವಲ ಶುಭವು ಮತ್ತು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಇಲ್ಲಿ ಶುಭ ಎಂಬ ಪದಕ್ಕೆ ಸರಿಯಾದ ಅರ್ಥ ಏನಂದ್ರೆ ಸಮೃದ್ಧಿ, ಅಭಿವೃದ್ಧಿ. Hallelujah. So say now, only prosperity and mercy shall follow me all the days of my life. ಕೇವಲ ಸಮೃದ್ಧಿ ಮತ್ತು ಕೃಪೆಯು ನನ್ನ ಜೀವಮಾನವೆಲ್ಲ ನನ್ನನ್ನು ಹಿಂಬಾಲಿಸುವುದು. You know, sometimes you feel, we turn back and see who is following us. ಕೆಲವು ನೀವು ಹಿಂತಿರುಗಿ ನೋಡ್ತೀರಿ, ಯಾರು ನನ್ನ ಹಿಂಬಾಲಿಸ್ತಾ ಇದ್ದಾರೆ. You go anywhere, prosperity and mercy will follow you. ನೀವು ಎಲ್ಲಿಯಾದ್ರೂ ಹೋಗ್ರಿ, ಸಮೃದ್ಧಿ ಮತ್ತು ಕೃಪೆ ದಯೆ ನಿಮ್ಮನ್ನು ಹಿಂಬಾಲಿಸ್ತದೆ. Because you are a blessing magnet. ಯಾಕಂದ್ರೆ ನೀವು ಆಶೀರ್ವಾದಕ್ಕೆ ಅಯಸ್ಕಾಂತವಾಗಿದ್ದೀರಿ. Jesus Christ died on you. Make sure all the blessings will come on you and overtake you. ದೇವರು ಯೇಸು ಕ್ರಿಸ್ತರು ಎಲ್ಲವೂ ಮಾಡಿದ್ದಾನೆ ನಿಮ್ಮ ಮೇಲೆ, ಎಲ್ಲಾ ಆಶೀರ್ವಾದ ಬರುವುದಕ್ಕಾಗಿ, ಎಲ್ಲಾ ಆಶೀರ್ವಾದ ನಿಮ್ಮನ್ನು ಹಿಂಬಾಲಿಸುವುದಕ್ಕಾಗಿ. The second reason, ಎರಡನೇ ಕಾರಣ, why you will experience abundance now.
ನೀವು ಸಮೃದ್ಧಿಯಾದ ಜೀವಿತ ಯಾಕೆ ಅನುಭವಿಸ್ತೀರಿ ಈಗ ಎಂಬುದಕ್ಕೆ ಕಾರಣ ಏನೆಂದರೆ is you belong to a covenant. ನೀವು ಒಂದು ಒಡಂಬಡಿಕೆಗೆ ಸೇರಿದವರು. That covenant is a covenant of prosperity. ಆ ಒಂದು ಒಡಂಬಡಿಕೆಯು ಅದು ಸಮೃದ್ಧಿಯ ಒಡಂಬಡಿಕೆಯಾಗಿದೆ. Come with me to Deuteronomy 8:18. ನಮ್ಮ ಜೊತೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನಕ್ಕೆ ಬನ್ನಿರಿ. Deuteronomy 8:18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. But thou shalt remember the Lord thy God, for it is he that giveth thee power to get wealth, that he may establish the covenant which he sware unto thy fathers, as it is this day. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. You should remember the Lord thy God. ನೀವು ನಿಮ್ಮ ಕರ್ತನಾದ ದೇವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. I told you last week, the moment I say remember, what comes in your mind? ಕಳೆದ ವಾರ ನಿಮಗೆ ಹೇಳಿದ್ದೇನೆ, ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳುವಾಗ ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ? If I say remember your uncle, ನಾನು ಹೇಳ್ತೀನಿ ನಿಮ್ಮ ಚಿಕ್ಕಪ್ಪನನ್ನು ನೆನಪು ಮಾಡಿಕೊಳ್ಳಿರಿ. what comes in your mind? ನಿಮ್ಮ ತಲೆಯಲ್ಲಿ ಏನು ಬರ್ತದೆ? Whatever good thing he has done for you, ಆತ ನಿಮಗೋಸ್ಕರ ಏನು ಒಳ್ಳೆಯದನ್ನು ಮಾಡಿದಾನೋ, or whatever bad things he has done for you. ಯಾವುದು ಕೆಟ್ಟದನ್ನು ಮಾಡಿದಾನೋ. Yes or no? ಹೌದಾ ಇಲ್ವಾ? Remember your grandmother. ನಿಮ್ಮ ಅಜ್ಜಿಯನ್ನು ನೆನಪು ಮಾಡಿಕೊಳ್ಳಿರಿ. Then you will remember all the eatables she has done for you. ಎಲ್ಲ ತಿನಿಸುಗಳನ್ನು ಅಕ್ಕೆ ಮಾಡಿದ ನೆನಪಿಗೆ ಬರ್ತದೆ. So remember the Lord thy God. ನಿಮ್ಮ ದೇವರಾದ ಕರ್ತನನ್ನು ನೆನಪು ಮಾಡಿಕೊಳ್ಳಿರಿ. When I asked the question, people said he is a savior, he is a redeemer, he is a deliverer, he is a healer. ಅನೇಕ ನಾವು ಕೇಳಿದಾಗ ಅವರು ಹೇಳ್ತಾರೆ ಆತ ರಕ್ಷಕನಾಗಿದ್ದಾನೆ, ವಿಮೋಚಕನಾಗಿದ್ದಾನೆ, ಬಿಡುಗಡೆ ನಾಯಕನಾಗಿದ್ದಾನೆ, ಆರೋಗ್ಯವನ್ನು ಕೊಡುವಾತನಾಗಿದ್ದಾನೆ. But here the Bible says, remember him as the one who gives you power to get wealth. ಇಲ್ಲಿ ಹೇಳ್ತದೆ ನಿಮಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಡುವಾತನು ಆತನೇ ಎಂಬುದಾಗಿ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. My father gives me power to get wealth. ನನ್ನ ಹಿಂದೆ ಹೇಳ್ರಿ, ನನ್ನ ತಂದೆಯು ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಡುತ್ತಾನೆ. Why? ಯಾಕೆ? Because of the covenant which he made. ಆತನು ಮಾಡಿದ್ದ ಒಡಂಬಡಿಕೆಯ ಕಾರಣ. Because he made a covenant with Abraham, this promise came to Israelites. ಆತನು ಅಬ್ರಹಾಮನೊಂದಿಗೆ ಈ ಒಡಂಬಡಿಕೆ ಮಾಡಿಕೊಂಡ ಕಾರಣ ಇವೆಲ್ಲವೂ ಇಸ್ರಾಯೇಲಿಗೆ ದೊರಕಿತು. Abraham died. ಅಬ್ರಹಾಮನು ತೀರಿಕೊಂಡ. Isaac died. Jacob died. Joseph died. ಇಸಾಕನು ಸತ್ತನು, ಯಾಕೋಬನು ಸತ್ತನು, ಯೋಸೇಫನು ಕೂಡ Now Moses is taking to the land flowing with the honey and milk. ಈಗ ಮೋಶೆ ಅವರನ್ನು ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. People died and gone. ಪೀಪಲ್ ಸತ್ತು ಹೋದ್ರು. But covenant stands forever. ಆದರೆ ಒಡಂಬಡಿಕೆ ಯಾವಾಗಲೂ ನಿಂತುಕೊಳ್ತದೆ. Hallelujah. Our covenant is a covenant of prosperity. ನಮ್ಮ ಒಡಂಬಡಿಕೆ ಅದು ಸಮೃದ್ಧಿಯ ಒಡಂಬಡಿಕೆಯಾಗಿದೆ. God says, I will not break my covenant. ದೇವರು ಹೇಳ್ತಾನೆ, ನಾನು ನನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. I will not alter my words. ನನ್ನ ಬಾಯಿಂದ ಬಂದಂತ ಮಾತುಗಳನ್ನು ನಾನು ಬದಲಾಯಿಸುವುದಿಲ್ಲ. Say, my father will not break his covenant. He will not alter his words. ನನ್ನ ಹಿಂದೆ ಹೇಳ್ರಿ, ನನ್ನ ತಂದೆಯು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. ಆತನ ಬಾಯಿಯಿಂದ ಹೊರಟಂತ ಮಾತನ್ನು ಬದಲಾಯಿಸುವುದಿಲ್ಲ. Once he said, it is over, it will happen. ಒಮ್ಮೆ ಆತನು ಹೇಳಿದ ನಂತರ ಅದು ಆಯ್ತು, ಅದು ಹಾಗೆ ಆಗ್ತದೆ. When he promised he will meet your needs, he will meet your needs. ಆತನು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಎಂಬುದಾಗಿ ಹೇಳಿದರೆ ಆತನು ನಿಮ್ಮ ಅವಶ್ಯಕತೆ ಪೂರೈಸ್ತಾನೆ. No doubt. ಅದರ ಸಂಶಯನೇ ಇಲ್ಲ. How sure we are? ಎಷ್ಟು ಖಚಿತತೆ ನಮಗೆ? Just like tomorrow morning sunrise will be there, his promise will be fulfilled. ಹೇಗೆ ನಮಗೆ ಖಚಿತತೆಯು ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಾನೆ, ಹಾಗೆ ಆತನು ವಾಗ್ದಾನ ಕುರಿತಾಗಿ ನಮಗೆ ಖಚಿತತೆ ಇದೆ. He is a covenant keeping God. ಆತನು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವಂತ ದೇವರಾಗಿದ್ದಾನೆ. That is the Old Testament. ಅದು ಹಳೆ ಒಡಂಬಡಿಕೆ. It is for us also. Today I'll teach how it is for us. ಇದು ನಮಗೂ ಕೂಡ ಇದೆ. But come with me to New Testament. ಈಗ ಹೊಸ ಒಡಂಬಡಿಕೆಗೆ ಬರುವಾಗ 2 Corinthians 8:9. 2 ಕೊರಿಂಥ 8:9. I know the grace of our Lord Jesus Christ, even though he was rich, he has become poor to make us rich. ನನಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆ. ಆತನು ಶ್ರೀಮಂತನಾದರೂ ಕೂಡ ನನಗೋಸ್ಕರ ಶಿಲುಬೆ ಮೇಲೆ ಬಡವನಾದನು, ಆತನ ಬಡತನ ನಾನು ಶ್ರೀಮಂತನಾಗುವಂತೆ. This is
a blood covenant. ಇದು ಒಂದು ರಕ್ತದ ಒಡಂಬಡಿಕೆಯಾಗಿದೆ. Grace makes you rich. ಕೃಪೆಯು ನಿಮ್ಮನ್ನು ಶ್ರೀಮಂತರಾಗಿ ಮಾಡ್ತದೆ. Say, grace makes me rich. ಹೇಳ್ರಿ, ಕೃಪೆಯು ನನ್ನನ್ನು ಶ್ರೀಮಂತನಾಗಿ ಮಾಡ್ತದೆ. I'll put it another way. Grace provides riches. ಕೃಪೆಯು ಶ್ರೀಮಂತಿಕೆಯನ್ನು ಒದಗಿಸಿಕೊಡ್ತದೆ. All that you and I have to do is use faith and possess it. ನೀವು ಮಾಡಬೇಕಾದದ್ದು ಇಷ್ಟೇ, ನಮ್ಮ ನಂಬಿಕೆಯನ್ನು ಉಪಯೋಗಿಸಿಕೊಂಡು ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು. You are no longer a poor man. ನೀವು ಇನ್ನು ಬಡವರಲ್ಲ. You don't belong to below poverty line. ನೀವು ಆ ಬಡತನದ ಒಂದು ಗೆರೆಯಲ್ಲಿ ಇದ್ದವರಲ್ಲ. You don't belong to middle class. ನೀವು ಮಿಡಲ್ ಕ್ಲಾಸಿಗೆ ನೀವು ಸೇರಿದವರಲ್ಲ. By mistake don't tell with them ನಾವೆಲ್ಲ middle class brother. No, you are not a middle class. ತಪ್ಪಿಯು ಈ ರೀತಿಯಾಗಿ ನೀವು ಹೇಳ್ಬೇಡಿ ನಾವು ಮಿಡಲ್ ಕ್ಲಾಸ್ ಜನರು ಎಂಬುದಾಗಿ. Who said you are middle class? ಯಾರು ಹೇಳಿದ್ರು ನೀವು ಮಿಡಲ್ ಕ್ಲಾಸ್ ಎಂಬುದಾಗಿ? Jesus has made you rich. ಯೇಸು ಕ್ರಿಸ್ತನು ನಿಮ್ಮನ್ನು ಶ್ರೀಮಂತನಾಗಿ ಮಾಡಿದ್ದಾನೆ. Hallelujah. For rich people what they say? ಶ್ರೀಮಂತರಿಗೆ ಅವರು ಏನಂತ ಹೇಳ್ತಾರೆ? Middle class, poor class, what they say? ಅವ್ರಿಗೆ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರ, ಬಡವರು ಅಂತ ಹೇಳ್ತಾರ? ಜೋರಾಗಿ ಎಷ್ಟು ಕಷ್ಟ ಆಗ್ತದಲ್ಲ. ಹೈ ಕ್ಲಾಸ್. ಹೈ ಕ್ಲಾಸ್ ಅಂತ Tell your ಹೇಳ್ತಾರೆ. neighbor you are a high class. ನಿಮ್ಮ ಪಕ್ಕದವರಿಗೆ ಹೇಳಿ ನೀವು ಹೈ ಕ್ಲಾಸ್ ಜನರಾಗಿದ್ದೀರಿ. You know, if you believe it, then it becomes easy. ನೀವು ಇದು ನಂಬಿದಾಗ ಇದು ಸುಲಭವಾಗ್ತದೆ. If you don't believe it, then you will talk according to your senses. ನೀವು ಇದು ನಂಬದೇ ಇರುವಾಗ ನೀವು ನಿಮ್ಮ ಜ್ಞಾನೇಂದ್ರಿಯ ಪ್ರಕಾರವೇ ನೀವು ಮಾತನಾಡ್ತೀರಿ. That's what I showed from the story of Peter and Jesus. ಇದನ್ನೇ ನಿಮಗೆ ನಾನು ಯೇಸು ಕ್ರಿಸ್ತ ಮತ್ತು ಪೇತ್ರನ ಒಂದು ಕಥೆಯ ಮೂಲಕ ನಿಮಗೆ ಹೇಳಿದೆ. Peter spoke what he saw. ಪೇತ್ರನು ಆತನು ಏನು ನೋಡಿದನು ಅದನ್ನು ಮಾತನಾಡಿದ. Peter spoke his experience. ಪೇತ್ರನು ತನ್ನ ಅನುಭವವನ್ನು ಮಾತನಾಡಿದ. But it doesn't need, now we don't need your experience. ಈಗ ನಿಮ್ಮ ಅನುಭವಗಳು ನಮಗೆ ಬೇಕಾಗಿಲ್ಲ. Don't tell ನನಗೆಲ್ಲ ಗೊತ್ತು, I know. And we give advice for people. ನಮಗೆಲ್ಲ ಗೊತ್ತು, ನಾವು ಜನರಿಗೆ ನಾವು ಸಲಹೆಗಳು ಕೊಡ್ತೀವಿ. One day I talked about blessings of Abraham. ಒಂದೇ ದಿನ ನಾನು ಅಬ್ರಹಾಮನ ಆಶೀರ್ವಾದ ಕುರಿತಾಗಿ ಮಾತನಾಡಿದೆ. I said amen, I got healings, miracles, everything happened. ನಾನು ಆಮೇನ್ ಅಂತ ಹೇಳಿದೆ, ಸ್ವಸ್ಥತೆ ಎಲ್ಲ ಉಂಟಾಯಿತು, ಅದ್ಭುತಗಳು. Then I came and sat down. ನಾನು ಬಂದು ಕೆಳಗೆ ಕೂತ್ಕೊಂಡೆ. I called the pastor, pray and close it. ನಾನು ಪಾಸ್ಟರ್ ಕರೆದ್ರೆ ಬನ್ನಿ ಪ್ರಾರ್ಥನೆ ಮಾಡಿ ಇದನ್ನು ಮುಕ್ತಾಯಗೊಳಿಸಿರಿ. That pastor took the mic and said, don't think today you will become rich. He said, ಪಾಸ್ಟರ್ ಬಂದು ಹೇಳ್ತಾರೆ, ಇವತ್ತೇ ನೀವು ಶ್ರೀಮಂತರಾಗ್ತೀರಿ ಎಂಬುದಾಗಿ ತಿಳ್ಕೊಬೇಡ್ರಿ. 26 years I waited for car, you know. 26 ವರ್ಷಗಳು ನಾನು ಒಂದು ಕರೆಗಾಗಿ ನಾನು ವೇಟ್ ಮಾಡಿದೆ, ಕಾರಿಗಾಗಿ ನಾನು ವೇಟ್ ಮಾಡಿದೆ. I said, my God, why I gave this man? ನಾನು ಅನ್ಕೊಂಡೆ, ಯಾಕೆ ಈ ಮನುಷ್ಯನಿಗೆ ನಾನು ಇದನ್ನು ಕೊಟ್ಟೆ? Because he wants his church to believe his experience. ಆತನ ಬಯಸ್ತಾನೆ ಆತನ ಅನುಭವಗಳನ್ನು ನಂಬಬೇಕು. We don't want experience. ನಮಗೆ ಅನುಭವಗಳು ಬೇಡ. We don't want to wait for things to happen. ಸಂಗತಿಗಳು ಆಗುವುದಕ್ಕೆ ನಾವು ಕಾಯುವುದು ನಮಗೆ ಬೇಕಾಗಿಲ್ಲ. We will exercise our dominion over circumstances. We will make things to happen. ನಾವು ನಮ್ಮ ಪರಿಸ್ಥಿತಿಗೆ ಮೇಲೆ ನಾವು ದೊರೆತನ ಮಾಡ್ತೇವೆ, ನಾವು ಅದು ಸಂಗತಿಗಳು ಆಗುವಂತೆ ಅದನ್ನು ನಾವು ಮಾಡ್ತೇವೆ. God told Adam, you can have dominion over the sea. ದೇವರು ಆದಾಮನಿಗೆ ಹೇಳಿದನು, ನೀನು ಸಮುದ್ರದ ಮೇಲೆ ದೊರೆತನ ಮಾಡಬಹುದು. Peter said, Peter forgot about it. ಆದ್ರೆ ಪೇತ್ರ ಇದನ್ನು ಮರೆತು ಹೋದ. He doesn't know. ಅದು ಆತನಿಗೆ ಗೊತ್ತಿಲ್ಲ. But Jesus exercised dominion over the sea. ಆದ್ರೆ ಯೇಸು ಕ್ರಿಸ್ತನು ಆ ಸಮುದ್ರದ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಿದ. He exercised dominion over the fish of the sea. ಆ ಸಮುದ್ರದಲ್ಲಿ ಇದ್ದಂತ ನೀರಿನ ಮೇಲೆ ಆತನ ಅಧಿಕಾರವನ್ನು ಚಲಾಯಿಸಿದ. The net became a magnet. ಆ ಒಂದು ಬಲೆಯು ಒಂದು ಅಯಸ್ಕಾಂತವಾಯಿತು. Hallelujah. Hallelujah. I know you all have a need. I know you all have a need. ನನಗೆ ಗೊತ್ತು ನಿಮ್ಮೆಲ್ಲರಿಗೆ ಬೇಡಿಕೆಗಳುಂಟು. Your need is so big. ನಿಮ್ಮ ಬೇಡಿಕೆಗಳು ತುಂಬಾ ದೊಡ್ಡದಾಗಿದೆ. Your income may be less. ನಿಮಗೆ ಬರುವಂತ ಆದಾಯ ಬಹಳ ಸ್ವಲ್ಪವಾಗಿರಬಹುದು. But don't calculate with your brain how to fit that big need into your income. ಆದ್ರೆ ನೀವು ಯೋಚನೆ ಮಾಡಬೇಡ್ರಿ, ಆ ದೊಡ್ಡ ಒಂದು ಅಂತ ಆ ಕನಸನ್ನು ಆ ಒಂದು ನಮ್ಮ ಆದಾಯಕ್ಕೆ ಹೇಗೆ ಅದನ್ನು ಫಿಟ್ ಮಾಡುವುದೆಂಬುದಾಗಿ. Or don't bury your vision and desires because of your income. ನಿಮ್ಮ ಗುರಿಗಳನ್ನು ನಿಮ್ಮ ಕನಸುಗಳನ್ನು ಆ ಆದಾಯ ನಿಮಿತ್ತವಾಗಿ ಅದನ್ನು ಹೂಣಿಡಬೇಡ್ರಿ. Exercise dominion over the circumstances. ಎಲ್ಲಾ ಪರಿಸ್ಥಿತಿಗಳ ಮೇಲೆ ನಿಮ್ಮ ಅಧಿಕಾರವನ್ನು ಚಲಾಯಿಸಿರಿ. Money will come. ಹಣ ಬರ್ತದೆ.
east, west, north, south, all the directions money will come. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲಾ ದಿಕ್ಕಿನಿಂದ ಹಣ ಬರ್ತದೆ. Lift up your hand and say that. From east, west, north and south, from all the directions, now money come in Jesus name. ನನ್ನ ಹಿಂದೆ ಹೇಳಿ, ಪೂರ್ವದಿಂದ, ಪಶ್ಚಿಮದಿಂದ, ಉತ್ತರದಿಂದ, ದಕ್ಷಿಣದಿಂದ, ಎಲ್ಲಾ ದಿಕ್ಕುಗಳಿಂದ ಯೇಸುವಿನ ನಾಮದಲ್ಲಿ ಈಗಲೇ ಹಣ ಬಾ. You have to exercise your authority. ನೀವು ನಿಮ್ಮ ಅಧಿಕಾರವನ್ನು ಉಪಯೋಗಿಸಬೇಕು. Because that is faith. ಅದೇ ನಂಬಿಕೆ. That is how you shift from lack to abundance. ಇದೇ ರೀತಿಯಾಗಿ ನೀವು ಕೊರತೆಯಿಂದ ಸಮೃದ್ಧಿಗೆ ನೀವು ವರ್ಗಾವಣೆ ಹೊಂದುತ್ತೀರಿ. Now come with me to Romans 4th chapter. ನಮ್ಮೊಂದಿಗೆ ರೋಮದವರ ಬರೆದ ಪತ್ರಿಕೆಗೆ ಬನ್ರಿ. Verse 13. This is about Abraham's story. Romans 4:13. ರೋಮ 4:13. For the promise that he should be heir of the world was not to Abraham or to his seed through the law, but through the righteousness of faith. ಅವನು ಲೋಕಕ್ಕೆ ಬಾಧ್ಯನಾಗುವನೆಂಬ ವಾಗ್ದಾನವು ಅಬ್ರಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ನ್ಯಾಯ ಪ್ರಮಾಣದಿಂದ ಆದದ್ದಲ್ಲ, ನಂಬಿಕೆಯಿಂದ ನೀತಿಯಿಂದಲೇ ಆದದ್ದು. Hallelujah. Okay, one more scripture I'll read. ಇನ್ನೊಂದು ವಚನ, Same Romans 4th chapter verse 16. ಅದೇ ರೋಮ 4ನೇ ಅಧ್ಯಾಯ 16ನೇ ವಚನ. Therefore it is of faith that it might be by grace, to the end the promise might be sure to all the seed, not to that only which is of the law, but to that also which is of the faith of Abraham, who is the father of us all. ಆದ ಕಾರಣ ಕೃಪೆಯಿಂದಲೇ ದೊರೆಯುವ ಈ ಬಾಧ್ಯತೆಯು ನಂಬಿಕೆ ಮುಖಾಂತರ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರಿಗೆಲ್ಲರಿಗೂ, ಅಂದರೆ ನ್ಯಾಯ ಪ್ರಮಾಣವನ್ನು ಆಧಾರ ಮಾಡಿಕೊಂಡವರಿಗೂ ಮಾತ್ರವಲ್ಲದೆ ನಮ್ಮೆಲ್ಲರಿಗೆ ತಂದೆಯಾಗಿರುವ ಅಬ್ರಹಾಮನಿಂದಲೇ ನಂಬಿಕೆಯಿಂದ ನಮಗೆ ಉಂಟಾಗಿದೆ. Now look here. Listen. ಇಲ್ಲಿ ಕೇಳ್ರಿ. I'll just 5 minutes explain and I'm going to conclude here again. Now listen. 5 ನಿಮಿಷ ವಿವರಿಸ್ತೇನೆ, ಮತ್ತೆ ಇದೆಲ್ಲ ಮುಕ್ತಾಯ. Here God gives promise to Abraham that he is a heir of the world, or he is a owner of the world. ಇಲ್ಲಿ ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನ ಕೊಡ್ತಾನೆ, ಆತನು ಈ ಲೋಕಕ್ಕೆ ವಾರಿಸ್ತಾರನು ಅಥವಾ ಬಾಧ್ಯನು ಎಂಬುದಾಗಿ. God wants him to be own the world. ದೇವರು ಬಯಸ್ತಾನೆ ಅಬ್ರಹಾಮನು ಈ ಲೋಕವನ್ನು ಆತನು ಬಾಧ್ಯಸ್ಥನಾಗಿ ಹೊಂದಬೇಕು. God made Adam as the owner of the world. ದೇವರು ಆದಾಮನನ್ನು ಈ ಲೋಕಕ್ಕೆ ಬಾಧ್ಯನಾಗಿ ಆತನು ಮಾಲೀಕನಾಗಿ ಮಾಡಿದನು. He lost it, gave it to the devil. ಆತನು ಅದನ್ನು ಬಿಟ್ಟು ಅದನ್ನು ಸೈತಾನನಿಗೆ ಕೊಟ್ಟನು. God wants to take it back from the devil. ದೇವರು ಬಯಸ್ತಾನೆ ಅದನ್ನು ಸೈತಾನನಿಂದ ತಿರುಗಿ ತೆಗೆದುಕೊಳ್ಳಬೇಕು. He promised Abraham, ಆತನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ, through all the Abraham's descendants, ಎಲ್ಲ ಅಬ್ರಹಾಮನ ಸಂತತಿಯವರಿಗೆ God wants to take the world back from the hands of the devil. ದೇವರು ಬಯಸ್ತಾನೆ ಈ ಲೋಕವನ್ನು ಸೈತಾನನ ಕೈಯಿಂದ ತಿರುಗಿ ತೆಗೆದುಕೊಳ್ಬೇಕು and give it in the hands of the children. ಮತ್ತೆ ಅದನ್ನು ತನ್ನ ಮಕ್ಕಳ ಕೈಯಲ್ಲಿ ಕೊಡಬೇಕು. Hallelujah. Hallelujah. So this promise is for you. ಈ ವಾಗ್ದಾನ ನಿಮಗಾಗಿದೆ. Say in English, I am a heir of the world. ನಾನು ಈ ಲೋಕಕ್ಕೆ ಬಾಧ್ಯನಾಗಿದ್ದೇನೆ. Or I'll put it in simple English, I am a owner for the world. ನಾನು ಈ ಲೋಕಕ್ಕೆ ಮಾಲೀಕನಾಗಿದ್ದೇನೆ. This is too much, no? ಇದು ತುಂಬಾ ಜಾಸ್ತಿ ಆಯ್ತಲ್ಲ. Because some people are dreaming one house they need before death. ಎಲ್ಲರೂ ಈ ರೀತಿ ಕನಸು ಕಾಣ ಸಾಯೋಕ್ಕಿಂತ ಮುಂಚೆ ಒಂದು ಮನೆ ಇದ್ರೆ ಸಾಕು, or one more house extra. ಇಲ್ಲಾಂದ್ರೆ ಒಂದ್ ಮನೆ ಎಕ್ಸ್ಟ್ರಾ. God says you are owner for the world. ಆ ದೇವರು ಹೇಳ್ತಾನೆ ಈ ಲೋಕಕ್ಕೆಲ್ಲ ನೀವು ಮಾಲೀಕರಾಗಿದ್ದೀರಿ. And God says you will have 100 houses, 100 lands. ದೇವರು ಹೇಳ್ತಾನೆ ನಿಮ್ಗೆ 100 ಭೂಮಿ ಮತ್ತು 100 ಮನೆಗಳಿರ್ತದೆ. Not you are going to work. ನೀವು ಅದಕ್ಕಾಗಿ ಕೆಲಸ ಮಾಡುವವರಲ್ಲ. Not you are going to sweat for it. ಅದಕ್ಕಾಗಿ ನೀವು ಬೆವರು ಸುರಿಸುವುದಿಲ್ಲ. It's by grace through faith. ಅದು ನಂಬಿಕೆ ಮೂಲಕ ಕೃಪೆಯಿಂದಲೇ. That's what verse 16 says. ಅದನ್ನೇ 16ನೇ ವಚನ ಹೇಳ್ತದೆ. Hallelujah. Hallelujah. Are you here? ಇಲ್ಲಿ ಇದ್ದೀರಾ? Now what I will do with 100 houses, brother? ನಾನು ಈ 100 ಮನೆಯಿಂದ ನಾನೇನ್ ಮಾಡ್ಲಿ ಬ್ರದರ್? I will tell you what you should do. ನಾನು ಹೇಳ್ತೀನಿ ಅದರಿಂದ ನೀವೇನ್ ಮಾಡಬೇಕು. Now come with me to 2 Corinthians. ಈಗ ನಮ್ಮ ಮುಂದಿಗೆ 2ನೇ ಕೊರಿಂಥಕ್ಕೆ ಬನ್ನಿರಿ.
2 Corinthians ಎರಡನೇ ಕೊರಿಂಥ 9:8. 9ನೇ ಅಧ್ಯಾಯ 8ನೇ ವಚನ. You know why you don't have desire for 100 houses? ಯಾಕೆ ಗೊತ್ತಾ ನಿಮಗೆ 100 ಮನೆಗಳಿಗೋಸ್ಕರ ಒಂದು ಆಸೆ ಇಲ್ಲ? Because you don't know the purpose of God. ನಿಮಗೆ ದೇವರ ಉದ್ದೇಶ ಏನೆಂಬುದಾಗಿ ಗೊತ್ತಿಲ್ಲ. 2 Corinthians 9:8. ಎರಡನೇ ಕೊರಿಂಥ 9ನೇ ಅಧ್ಯಾಯ 8ನೇ ವಚನ. And God is able to make all grace abound toward you, that you always having all sufficiency in all things may abound to every good work. ದೇವರು ಸಕಲ ವಿಧವಾದ ಕೃಪೆಯನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವರಾಗಿರುವಿರಿ. Hallelujah. I'll just make it to 3 parts. ನಾನು ಇದು 3 ಭಾಗವಾಗಿ ಮಾಡ್ತೇನೆ. Lift up both the hands and say it. ನಿಮ್ಮ 2 ಕೈಗಳನ್ನ ಎತ್ತಿ ಹೇಳ್ರಿ. God is able to make all grace abound towards me. ನನ್ನ ದೇವರು ಎಲ್ಲಾ ಕೃಪೆಯನ್ನು ಧಾರಾಳವಾಗಿ ನನಗೆ ಅನುಗ್ರಹಿಸಿದ್ದಾನೆ. Loudly. One more. ಜೋರಾಗಿ ಹೇಳ್ರಿ. Both the hands lift up and say. 2 ಕೈಗಳು ಎತ್ತುತ್ತಾ ಹೇಳ್ರಿ. ನನ್ನ ದೇವರು ತನ್ನ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸಿದ್ದಾನೆ. My God is able to make all grace abound towards me. ನನ್ನ ತಂದೆಯು ಎಲ್ಲಾ ಕೃಪೆಯನ್ನು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. Now, what is all grace? ಎಲ್ಲಾ ಕೃಪೆ ಅಂದ್ರೆ ಅರ್ಥ ಏನು? Many times we say, I can't do this. ಅನೇಕ ಬಾರಿ ನಾವು ಹೇಳ್ತೀವಿ ಇದು ನನಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. Say, for example, you see somebody playing drums, he said he has a grace with Allah. ಯಾರಾದ್ರೂ ಡ್ರಮ್ ಪ್ಲೇ ಮಾಡಿ ನೋಡಿ ಹೇಳ್ತೀರಿ ಆ ಡ್ರಮ್ ಪ್ಲೇ ಮಾಡಿ ಆತನಿಗೆ ಕೃಪೆ ಇದೆ. He has a grace. She has a grace to play keyboard. ಅವಳಿಗೆ ಕೃಪೆ ಇದೆ ಕೀಬೋರ್ಡ್ ಬಾರಿಸಲಿಕ್ಕೆ ಎಂಬುದಾಗಿ ನಾವು ಹೇಳ್ತೇವೆ. All grace means you have all ability in you. ಎಲ್ಲಾ ಕೃಪೆ ನಿಮಗೆ ಇದೆ ಎಂಬುದಾಗಿ ಹೇಳುವಾಗ ಎಲ್ಲ ಸಾಮರ್ಥ್ಯವು ನಿಮ್ಮಲ್ಲಿದೆ. All ability, all power, all resources you have. ಎಲ್ಲಾ ಸಾಮರ್ಥ್ಯ ನಿಮ್ಮಲ್ಲಿದೆ, ಎಲ್ಲಾ ಶಕ್ತಿ ಇದೆ, ಅದನ್ನು ಸ್ಫೂರ್ತಿಸಿ ಮಾಡಲಿಕ್ಕೆ ಎಲ್ಲ ವಸ್ತುಗಳು ನಿಮಗೆ ಆವಾಗಲೇ ಇದೆ. God has made grace available to you. ದೇವರು ಕೃಪೆ ನಿಮಗೆ ಒದಗಿಸಿ ಕೊಟ್ಟಿದ್ದಾನೆ. You can't say I can't study, it is difficult. ನೀವು ಹೇಳಿಕ್ಕೆ ಆಗಲ್ಲ ಇದು ಕಷ್ಟ ಇದೆ ನನಗೆ ಇದು ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. To study, grace is available. ನೀವು ಸ್ಟಡಿ ಮಾಡ್ಲಿಕ್ಕೆ ನಿಮಗೆ ಕೃಪೆಯ ಅವಶ್ಯಕತೆ ಇದೆ. To work, no, you can't say I can't work, it's difficult for me. ಕೆಲಸ ಮಾಡೋದಕ್ಕೆ ನೀವು ಹೇಳಿಕ್ಕೆ ಆಗಲ್ಲ, ಇಲ್ಲ ನನಗೆ ಕೆಲಸ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತದೆ. Grace is available for you to do the work. ನೀವು ಕೆಲಸ ಮಾಡುವುದಕ್ಕಾಗಿ ಕೃಪೆ ನಿಮಗಾಗಿ ಇದೆ. Grace is available for you to do business. ವ್ಯಾಪಾರ ಮಾಡುವುದಕ್ಕಾಗಿ ನಿಮಗೆ ಕೃಪೆ ಇದೆ. You know, ministry I can't do. No, all grace is there. You can do ministry also. ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳ್ಬೇಡಿ, ಸೇವೆ ಮಾಡ್ಲಿಕ್ಕೆ ಕೂಡ ನಿಮಗೆ ಕೃಪೆ ಇದೆ. Hello, are you with me? ನೀವು ನಮ್ಮೊಂದಿಗೆ ಇದ್ದೀರಾ? One sister to me, you know, they had some marital problem. I met them, you know, that couple. ಒಂದು ನಾನು ದಂಪತಿಗಳಲ್ಲಿ ನಾನು ಭೇಟಿಯಾದೆ, ಅವರಿಗೆ ಸ್ವಲ್ಪ ಅವರ ದಾಂಪತ್ಯ ಜೀವಿತದಲ್ಲಿ ತೊಂದರೆಗಳಿದ್ದವು. And her girl's parents are talking with me. ಮತ್ತೆ ಆ ಒಂದು ಹುಡುಗಿ ಕಡೆಯವರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. Their father and mother. ಅವರ ತಂದೆ ಮತ್ತು ತಾಯಿ. We taught our daughter everything, pastor, except cooking. ನಾನು ನಮ್ಮ ಮಗಳಿಗೆ ಎಲ್ಲವೂ ಕಲಿಸ್ಕೊಟ್ಟಿದ್ದೀವಿ ಪಾಸ್ಟರ್, ಅಡಿಗೆ ಮಾಡೋದನ್ನು ಮಾತ್ರ ಕಲಿಸ್ಕೊಟ್ಟಿಲ್ಲ. Hello. As if they have done some achievement. ಏನೋ ಒಂದು ಸಾಧನೆ ಮಾಡಿದ ಹಾಗೆ. And today she is struggling after marriage. ಈಗ ಮದುವೆ ಆದ ನಂತರ ಅವಳು ಕಷ್ಟಪಡ್ತಿದ್ದಾಳೆ. I said, don't worry. ನಾನು ಹೇಳಿದೆ ಚಿಂತೆ ಮಾಡಬೇಡ್ರಿ. All grace is on you. ಎಲ್ಲ ಕೃಪೆಯು ನಿನ್ನ ಮೇಲಿದೆ. You can do cooking also. ನೀನು ಅಡಿಗೆ ಸಹ ಮಾಡಬಹುದು. Nothing is difficult. ಯಾವುದು ಕಷ್ಟವಲ್ಲ. Hallelujah. Hallelujah. Then it is related to material prosperity. ಮತ್ತು ವಸ್ತುವಿನ ಆಶೀರ್ವಾದ ಕುರಿತಾಗಿ ಕೂಡ ಇದು ಇದೆ. The next phrase is always having all sufficiency in all things. ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಪರಿಪೂರ್ಣತೆ ಇರ್ತದೆ. Say 3 words, okay? Always all sufficiency in all things. ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ. Hallelujah. Yeah. It's written. Are you here? ನೀವಿಲ್ಲಿದ್ದೀರಾ? Say after me. I will
always will have all sufficiency in all things. ನನಗೆ ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಇರುತ್ತದೆ. Means always you will have money. ಅಂದ್ರೆ ನಿಮ್ಗೆ ಯಾವಾಗಲೂ ಹಣ ಇರ್ತದೆ. Always you will have sufficient money. ಯಾವಾಗಲೂ ನಿಮಗೆ ಸಾಕಾಗುವಷ್ಟು ಹಣ ನಿಮ್ಮಲ್ಲಿ ಇರ್ತದೆ. You know, when I was working here, first when I came to Gulbarga, ಮೊದಲ ಗುಲ್ಬರ್ಗದಲ್ಲಿ ಬಂದಾಗ ಕೆಲಸ ಮಾಡುವ ಸಮಯದಲ್ಲಿ for me food is free, accommodation is free. ನಾನು ಉಳ್ಕೊಳ್ಳಿಕ್ಕೂ ಮತ್ತು ಊಟಕ್ಕೆ ನನಗೆ ಉಚಿತವಾಗಿತ್ತು. Only salary. ಕೇವಲ ಸಂಬಳ. But 10 days it will finish. 10 ದಿನಗಳಲ್ಲಿ ಅದು ಖಾಲಿ ಆಗ್ತಿತ್ತು. Next 20 days, I have to ask somebody, give me. ಮತ್ತೆ ಆ ಮುಂದಿನ 20 ದಿನಗಳು ಯಾರ್ಯಾತ್ರ ಕೇಳಬೇಕಿತ್ತು, ಕೊಡಿ. Or I have to wait for salary again. ಇಲ್ಲ ಅಂದ್ರೆ ನಾನು ಮುಂದಿನ ಸಂಬಳಕ್ಕಾಗಿ ಕಾಯಬೇಕಿತ್ತು. Many people wait for salary. ಅನೇಕರು ಸಂಬಳಕ್ಕಾಗಿ ಕಾಯ್ತಾ ಇರ್ತಾರೆ. That is not grace. ಅದು ಕೃಪೆ ಅಲ್ಲ. When the grace of God governs on you, ಯಾವಾಗ ದೇವರ ಕೃಪೆ ನಿಮ್ಮ ಮೇಲೆ ಬರ್ತದೋ, you will have more than enough. ನಿಮಗೆ ಹೆಚ್ಚಾಗಿರುವಷ್ಟು ನಿಮ್ಮಲ್ಲಿ ಇರ್ತದೆ. Hallelujah. You know, then Brother Dinakaran taught me this prayer. ಮತ್ತು ಬ್ರದರ್ ದಿನಕರು ನನಗೆ ಈ ಒಂದು ಪ್ರಾರ್ಥನೆ ಕಲಿಸಿಕೊಟ್ಟಿದ್ರು. Take the salary, pray, ask God's hand to touch you. It will be blessed, it will be multiplied. He will give you wisdom to spend. You will have more than enough. ಆತನ ಹೇಳಿದ್ರು, ನಿಮ್ಮ ಸಂಬಳ ಕೈಗೆ ಬಂದಾಗ ನೀವು ಅದು ಪ್ರಾರ್ಥನೆ ಮಾಡಿರಿ, ಆ ದೇವರು ಆ ನಿನ್ನ ಸಂಬಳನ ಮುಟ್ಟುವಂತೆ, ಅದನ್ನು ಹೆಚ್ಚಿಸುವಂತೆ ಮತ್ತು ನಿನಗೆ ಸಾಕಾಗುವಷ್ಟು ನಿನ್ನಲ್ಲಿ ಇರುವ ಹಾಗೆ. I started praying, and just giving tithes, offerings, everything. Using the wisdom of God, it's not a problem. Till next salary comes, money is in the hand. ನಾನು ನೋಡಿದೆ, ನಾನು ದಶಮ ಭಾಗ ಕೊಟ್ಟೆ, ಕಾಣಿಕೆ ಕೊಟ್ಟೆ, ಪ್ರಾರ್ಥನೆ ಮಾಡಿದೆ, ನಾನು ಜ್ಞಾನವನ್ನು ಉಪಯೋಗಿಸಿಕೊಂಡು ನಾನು ನೋಡಿದೆ, ಇನ್ನೊಂದು ತಿಂಗಳು ಕೂಡ ಅದು ನನಗೆ ಸಾಕಾಯಿತು. Hallelujah. God wants you to always have all sufficiency in all things. ದೇವರು ಬಯಸ್ತಾನೆ ನೀವು ಯಾವಾಗಲೂ ಎಲ್ಲಾ ವಿಷಯಗಳು ನೀವು ಸಮೃದ್ಧಿಯಾಗಿ ಪರಿಪೂರ್ಣವುಳ್ಳವರಾಗಿರಬೇಕೆಂಬುದಾಗಿ. But the whole world is working in different system. ಆದರೆ ಪೂರ್ಣ ಲೋಕವು ಬೇರೆ ಒಂದು ವಿಧಾನದಲ್ಲಿ ಕಾರ್ಯ ಮಾಡ್ತದೆ. You know, when I got married, ಯಾವಾಗ ನನಗೆ ಮದುವೆ ಆಯಿತು, I used to buy grocery nearby shop. ಮತ್ತು ನಾನು ಆವಾಗ ರೇಷನ್ ಅನ್ನು ಖರೀದಿ ಮಾಡ್ತಿದ್ದೆ. And whenever I buy, that grocery fellow says, "Sir, always why are you paying? See, everybody have an account. You also have an account. After the salary comes, you pay." ಬ್ರದರ್, ನೀವು ಯಾಕೆ ಪ್ರತಿ ಸಲ ದುಡ್ಡು ಕೊಟ್ಟು ತಗೊಳ್ತೀರಿ? ನನ್ನ ಹತ್ರ ಎಲ್ಲರದು ಅಕೌಂಟ್ ಇದೆ, ನೀವು ಕೂಡ ಅಕೌಂಟ್ ಮಾಡಿ, ನಿಮಗೆ ದುಡ್ಡು ಬಂದಾಗ ನನಗೆ ಕೊಡ್ರಿ. It sounds so sweet, you know, when somebody says, "Don't pay money today, pay tomorrow." ಯಾರಾದ್ರೂ ಇವತ್ತೇ ಹಣ ಕೊಡ್ಬೇಡಿ, ನಾಳೆ ಕೊಡಿ ಎಂಬುದಾಗಿ ಹೇಳುವಾಗ ಅದು ಕೇಳಿಕ್ಕೆ ಬಹಳ ಇಂಪಾಗಿರ್ತದೆ. Why? Good, because money is still in hand. ಯಾಕಂದ್ರೆ ಒಳ್ಳೇದಲ್ಲ, ಇನ್ನು ಹಣ ಕೈಯಲ್ಲೇ ಇರ್ತದೆ. No, that is not God's will. ಅದು ದೇವರ ಚಿತ್ತವಲ್ಲ. No need to fear. ನೀವು ಭಯ ಪಡಬೇಕಾಗಿಲ್ಲ. You will have all sufficiency and all things to abound. ನಿಮ್ಮಲ್ಲಿ ಯಾವಾಗಲೂ ಎಲ್ಲಾ ವಿಷಯದಲ್ಲಿ ನೀವು ಸಮೃದ್ಧಿಯಾಗಿಯೇ ಇರ್ತೀರಿ. Then why we will have always all sufficiency, why? ಯಾಕೆ ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ನೀವು ಪರಿಪೂರ್ಣರಾಗಿರ್ತೀರಿ? So that you may abound in every good work. ನೀವು ಎಲ್ಲಾ ಸತ್ಕಾರ್ಯಗಳಲ್ಲಿ ಹೇರಳವಾಗಿ ಮಾಡುವರಾಗುವಂತೆ. Hallelujah. Now listen. Prosperity is not about having salary. It's not about having money in your hand. It's not about house or a car. Prosperity is all your needs will be met and you will have so much to do good work. ಸಮೃದ್ಧಿಯಾಗಿರೋದು ಕೇವಲ ಸಂಬಳಕ್ಕಾಗಿ ಅಲ್ಲ, ಸಮೃದ್ಧಿಯಾಗಿರೋದು ಕೇವಲ ನಿಮ್ಮ ಕೈಯಲ್ಲಿ ಹಣ ಇರಬೇಕೆಂಬುದಾಗಿಲ್ಲ, ಅಥವಾ ನಿಮ್ಮ ಕಾರು ಅಥವಾ ಮನೆ ಇರಬೇಕಾಗಿ ಅಂತಲ್ಲ, ನೀವು ಸಕಲ ಸತ್ಕಾರ್ಯಗಳನ್ನು ಮಾಡುವರಾಗಿರಬೇಕೆಂಬುದಾಗಿ. Amen. Are you here? ನೀವಿಲ್ಲಿದ್ದೀರಾ? See, if our needs are met, more than enough. ನಮ್ಮ ಅವಶ್ಯಕತೆಗಳು ಪೂರೈಸಲ್ಪಟ್ಟಿದೆ, ಅಷ್ಟೇ ಸಾಕು. Yes or no? ಹೌದಾ ಇಲ್ವಾ? But God wants you to have more. ಆ ದೇವ್ರು ಬಯಸ್ತಾರೆ ನೀವು ನಿಮ್ಮಲ್ಲಿ ಹೆಚ್ಚಾಗಿರ್ಬೇಕು. He said, why 100 houses? ಯಾಕೆ 100 ಮನೆಗಳು? One house enough, no? ಒಂದು ಮನೆ ಸಾಕಲ್ವಾ? But the gospel has to go to all the countries. ಆದ್ರೆ ಎಲ್ಲಾ ದೇಶಗಳಿಗೆ ಸುವಾರ್ತೆ ತಲುಪಬೇಕು. You need money for that. ಅದಕ್ಕಾಗಿ ನಿಮಗೆ ಹಣ ಬೇಕು. Hallelujah. Hallelujah. So everyone, God has already decided a good work. ಎಲ್ಲರಿಗಾಗಿ ದೇವರು ಆಗಲೇ ಒಳ್ಳೆ ಕಾರ್ಯವನ್ನು ಆತ ನಿರ್ಧಾರ ಮಾಡಿದ್ದಾನೆ. Now come with me to Ephesians 2nd chapter. ಈಗ ನಮ್ಮೊಂದಿಗೆ ಎಫೆಸದವರ ಪತ್ರಕ್ಕೆ 2ನೇ ಅಧ್ಯಾಯಕ್ಕೆ ಬನ್ನಿರಿ. Verse 10. 10ನೇ ವಚನ. ಎಫೆಸ 2 10ನೇ ವಚನ. Ephesians 2:10.
ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. For we are his workmanship, created in Christ Jesus unto good works, which God has before ordained that we should walk in them. ದೇವರು ಮುಂದಾಗಿ ನೇಮಿಸಿದ ಸತ್ಕ್ರಿಯೆಗಳಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾದ ನಾವು ಆತನ ಕೆಲಸವಾಗಿದ್ದೇವೆ. Hallelujah. You are created in Christ Jesus to do the good works. ನೀವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ ಒಳ್ಳೆ ಕೆಲಸ ಮಾಡುವುದಕ್ಕಾಗಿ. Say, I am created in Christ Jesus to do the good works. ನನ್ನ ಹಿಂದೆ ಹೇಳ್ರಿ, ನಾನು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇನೆ ಒಳ್ಳೆ ಕೆಲಸವನ್ನು ಮಾಡುವುದಕ್ಕಾಗಿ. Everyone, nobody said I am not going to do it. Everybody, you are born again to do a good work. ಯಾರು ಹೇಳಕ್ಕಾಗಲ್ಲ ನಾವು ಮಾಡಲ್ಲ. ತಿರುಗಿ ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬರು ಒಳ್ಳೆ ಕೆಲಸವನ್ನು ಮಾಡಲೇಬೇಕು. What is the good work you are going to do? ಆ ಒಳ್ಳೆ ನೀವು ಮಾಡ್ಲಿಕ್ಕೆ ಹೋಗುವಂತ ಆ ಒಳ್ಳೆ ಕಾರ್ಯವು ಯಾವುದು? God already made a plan for you before he created this world. ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ದೇವರು ನಿಮಗಾಗಿ ಅದನ್ನು ನಿರ್ಧರಿಸಿದ್ದಾನೆ. Hallelujah. Hallelujah. You know, in one version says, already he planned the path for you. You must just walk in it. ಇನ್ನೊಂದು ತರ್ಜುಮೆ ಹೇಳ್ತದೆ, ಆಗ್ಲೇ ಆತನು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ, ನೀವು ಕೇವಲ ಆ ಮಾರ್ಗದಲ್ಲಿ ನಡೆಯಬೇಕು. Hallelujah. Hallelujah. You know, Amplified says, paths have been already provided. Way is made. ಅದೇ ಹೇಳ್ತದೆ, ಆಗ್ಲೇ ನಾನು ಮಾಡಿದ್ದೇನೆ, ಆ ಮಾರ್ಗವು ಸಿದ್ಧವಾಗಿದೆ. Let me give one example. ಒಂದು ಉದಾಹರಣೆ ಕೊಡ್ತೇನೆ. We think good works means taking mic and preaching in the church. ಒಳ್ಳೆ ಕೆಲಸ ಅಂದ್ರೆ ಸಭೆಯಲ್ಲಿ ಮೈಕ್ ತಕೊಂಡುಕೊಂಡು ಪ್ರಸಂಗ ಮಾಡುವುದು. There is one man working in bank. ಒಬ್ಬ ಮನುಷ್ಯನ ಇದ್ದನು, ಆತನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ನು. He was in a very high post. ದೊಡ್ಡ ಒಂದು ಹುದ್ದೆಯಲ್ಲಿದ್ದ. God told him to resign the job. ದೇವರು ಹೇಳಿದ್ರು ಆತನಿಗೆ ಆ ಒಂದು ಜಾಬ್ ಅನ್ನು ಬಿಟ್ಟು ಬಿಡ್ಲಿಕ್ಕೆ, ರಿಸೈನ್ ಮಾಡ್ಲಿಕ್ಕೆ. Resign and serve me. ಜಾಬ್ ಅನ್ನು ರಿಸೈನ್ ಮಾಡಿ ನನ್ನ ಸೇವೆಯನ್ನು ಮಾಡು. He resigned. ಆತನು ರಿಸೈನ್ ಮಾಡಿದ. Now he thought he has to take Bible and go and stand and preach. ಆತನ ಅನ್ಕೊಂಡ ಈಗ ಬೈಬಲ್ ಹಿಡ್ಕೊಂಡು ಹೋಗಿ ಎಲ್ಲರಿಗೆ ಪ್ರಸಂಗ ಮಾಡಬೇಕು. Then God told him, ನಂತರ ದೇವರು ಆತನಿಗೆ ಹೇಳಿದ, you start your own bank. ನೀನು ನಿಂದೇ ಆದಂತ ಒಂದು ಬ್ಯಾಂಕ್ ಅನ್ನು ಪ್ರಾರಂಭಿಸು. He says, God, you told me to resign to serve you. ಅದೇ ಆತ ದೇವರಿಗೆ ಹೇಳ್ತಾನೆ, ದೇವರೇ ನೀ ನಿನ್ನ ಸೇವೆ ಮಾಡೋದಕ್ಕಾಗಿ ನನಗೆ ರಿಸೈನ್ ಮಾಡ್ಲಿಕ್ಕೆ ಹೇಳಿದ್ದು. I said, I want you to serve you, that's why I'm saying start a bank. ನೀನು ನನ್ನ ಸೇವೆ ಮಾಡಬೇಕು, ಅದಕ್ಕಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ಒಂದು ಬ್ಯಾಂಕ್ ಅನ್ನು ಓಪನ್ ಮಾಡು. And I will provide people, born again, tongue talking people, I will provide. ನಾನು ನಿನಗೋಸ್ಕರ ಹೊಸದಾಗಿ ಹುಟ್ಟುವವರು, ಅನ್ಯ ಭಾಷೆಯಲ್ಲಿ ಮಾತನಾಡುವವರನ್ನೇ ನಿನಗೆ ಕೊಡ್ತೇನೆ. So in that bank, ಆ ಒಂದು ಬ್ಯಾಂಕ್ ಅಲ್ಲಿ if any customer goes, ಯಾವುದೇ ಒಬ್ಬ ಕಸ್ಟಮರ್ ಹೋದ್ರೆ, after the transaction is over, they will give them one offer. ಅವರ ಕೆಲಸ ಕಾರ್ಯಗಳೆಲ್ಲ ಮುಗ್ದಾಗ ಅವರಿಗೆ ಒಂದು ಆಫರ್ ಅನ್ನು ಕೊಡ್ತಾರೆ. Sir, if you don't mind, we'd like to pray for you. Do you have any prayer request? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾವು ನಿಮಗೋಸ್ಕರ ಪ್ರಾರ್ಥಿಸಕ್ಕೆ ಬಯಸ್ತೇವೆ, ನಿಮಗೆ ಏನಾದರೂ ಪ್ರಾರ್ಥನೆ ಮನವಿಗಳು ಉಂಟಾ? So every customer will give one prayer request. ಪ್ರತಿಯೊಬ್ಬ ಗ್ರಾಹಕರು ಅವರಿಗೆ ಒಂದು ಪ್ರಾರ್ಥನಾ ಮನವಿಗಳನ್ನು ಕೊಡ್ತಿದ್ರು. Every customer started receiving miracles. ಪ್ರತಿಯೊಬ್ಬ ಗ್ರಾಹಕರು ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರಂಭಿಸಿದರು. Funds started flowing. ಹಣ ಬರುವುದಕ್ಕಾಗಿ ಪ್ರಾರಂಭವಾಯಿತು. He had many branches. ಆತ ಅನೇಕ ಖಾತೆಗಳನ್ನು ಆತನು ಮಾಡಿದ. It is one of the top banks today. ಈಗ ಟಾಪ್ ಅಲ್ಲಿ ಇರುವಂತ ಬ್ಯಾಂಕ್ ಗಳಲ್ಲಿ ಒಂದಾಗಿದೆ. Hallelujah. Hallelujah. So I don't know what is the good work God prepared for you. ನಿನಗೋಸ್ಕರ ದೇವರಿಟ್ಟಿರುವಂತ ಒಳ್ಳೆ ಕಾರ್ಯ ಯಾವುದು ನನಗೆ ಗೊತ್ತಿಲ್ಲ. It's a good work means don't think I have to leave everything, come for full time ministry, take the mic and preach. ತಿಳ್ಕೋಬೇಡ್ರಿ, ಒಳ್ಳೆ ಕೆಲಸ ಅಂದ್ರೆ ಎಲ್ಲವನ್ನು ಬಿಟ್ಟು ಫುಲ್ ಟೈಮ್ ಸೇವೆಗೆ ಬರಬೇಕು, ಮೈಕ್ ಹಿಡ್ಕೊಂಡು ಪ್ರಸಂಗ ಮಾಡಬೇಕು. God has a unique plan for everyone. ಪ್ರತಿಯೊಬ್ಬರಿಗಾಗಿ ದೇವರಿಗೆ ವಿಶೇಷವಾದ ಒಂದು ಉದ್ದೇಶಗಳಿವೆ. Whatever you do, in that kingdom of God will be established. ಏನ್ ಮಾಡ್ತಿರೋ ಅದರ ಎಲ್ಲ ದೇವರ ರಾಜ್ಯವು ಸ್ಥಾಪಿಸಲ್ಪಡ್ತದೆ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? You ask me, I never know. You know, when I never know, I'll become a Christian first. ನಾನು ಮೊದಲು ಕ್ರೈಸ್ತನಾದೆ. I didn't know that I'm going to become a Christian. ನಾನು ಕ್ರೈಸ್ತನಾಗ್ತೀನಿ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. After becoming a Christian,
I never know I'm going to come here to Gulbarga. ನಾನು ಕ್ರೈಸ್ತನಾದ ನಂತರ ನಾನು ಗುಲ್ಬರ್ಗಾಗೆ ಬರ್ತೀನಿ ಎಂದು ಸಹ ನಾನು ಯೋಚನೆ One ಮಾಡಿರಲಿಲ್ಲ. day my manager said, now you are transferred to Gulbarga. He gave me a letter. ಆ ಮ್ಯಾನೇಜರ್ ಹೇಳ್ತಾನೆ, ಈಗ ನೀನು ಗುಲ್ಬರ್ಗಾಕ್ಕೆ ಟ್ರಾನ್ಸ್ಫರ್ ಆಗಿದೆ ಎಂಬ ಒಂದು ಲೆಟರ್ ನನ್ನ ಕೈಗೆ ಕೊಡ್ತಾರೆ. Then I started seeing Gulbarga in India map, where it is. ಆವಾಗ ನಾನು ಇಂಡಿಯಾ ಮ್ಯಾಪ್ ಅಲ್ಲಿ ಗುಲ್ಬರ್ಗ ಎಲ್ಲಿದೆ ಎಂಬುದಾಗಿ ನೋಡ್ಲಿಕ್ಕೆ ಪ್ರಾರಂಭಿಸಿದೆ. In political map, Gulbarga is not there. Political map, it was not there. ಪೊಲಿಟಿಕಲ್ ಮ್ಯಾಪ್ ಅಲ್ಲಿ ಅದು ಇರಲಿಲ್ಲ. In railway map, I got it, Gulbarga. Railway map, I saw it. ರೈಲ್ವೆ ಮ್ಯಾಪ್ ಅಲ್ಲಿ ಅದು ನೋಡೋದು ನನಗೆ ಸಿಕ್ತು. God, for me it is new, but before the world was created, God already decided so and so person will be born in a Hindu family, in so and so age he will accept Jesus, in so and so age he will go to Gulbarga. ನನಗೆ ಇದು ಹೊಸದಾಗಿತ್ತು, ಆದ್ರೆ ದೇವರು ಆಗ್ಲೇ ನಿರ್ಧಾರ ಮಾಡಿದ, ಒಂದು ಹಿಂದೂ ಕುಟುಂಬದಲ್ಲಿ ಒಬ್ಬ ಕ್ರೈಸ್ತನು ಹುಟ್ಟುತ್ತಾನೆ, ಆತನು ನನ್ನನ್ನು ಒಂದು ವಯಸ್ಸಿನಲ್ಲಿ ನನ್ನನ್ನು ಕಂಡುಕೊಳ್ತಾನೆ ಮತ್ತು ಆತನು ಗುಲ್ಬರ್ಗಕ್ಕೆ ಆತನು ಹೋಗ್ತಾನೆ. And when and God already decided I should become a pastor. ದೇವರು ಆಗ್ಲೇ ನಿರ್ಧಾರ ಮಾಡಿದ ನಾನು ಪಾಸ್ಟರ್ ಆಗ್ಬೇಕೆಂಬುದಾಗಿ. When I do what God wants to do it, then all grace abound towards me. ದೇವರು ಬಯಸುವುದನ್ನೇ ನಾವು ಮಾಡುವಾಗ ಎಲ್ಲ ಕೃಪೆಯು ನಮ್ಮನ್ನು ಆವರಿಸಿಕೊಳ್ತದೆ. Grace has a provision for the purpose of God. ಕೃಪೆಯೇ ದೇವರ ಉದ್ದೇಶವನ್ನು ಪೂರ್ಣಗೊಳಿಸುವುದಕ್ಕಾಗಿ ಕೃಪೆಯು ಎಲ್ಲವನ್ನು ಒದಗಿಸಿಕೊಡ್ತದೆ. That is prosperity. ಅದೇ ಸಮೃದ್ಧಿಯಾಗಿದೆ. Prosperity is not bungalow and car. ಸಮೃದ್ಧಿ ಅಂದ್ರೆ ಬಂಗ್ಲು ಮತ್ತೆ ಕಾರ್ ಅಲ್ಲ. Bungalow car is needed. ಬಂಗ್ಲು ಮತ್ತೆ ಕಾರ್ ಬೇಕು. Why? ಯಾಕೆ? To fulfill the purpose of God. ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ. Amen. ಆಮೆನ್. Are you with me? ನಮ್ಮೊಂದಿಗಿದ್ದೀರಾ? Now why you need 100 houses? ಈಗ ಯಾಕೆ ನಿಮಗೆ 100 ಮನೆಗಳು ಬೇಕು? The whole world you have to reach the gospel. ಇಡೀ ದೇಶಕ್ಕೆ ಲೋಕಕ್ಕೆ ನೀವು ಸುವಾರ್ತೆಯಿಂದ ಸಾರಬೇಕು. One house is enough. ಒಂದು ಮನೆ ಸಾಕು. But all the 99 houses will give you money, you can take the gospel. ಉಳಿದಿರುವಂತ 99 ಮನೆಗಳು ನಿಮಗೆ ಹಣ ಕೊಡ್ತದೆ, ನೀವು ಬೇರೆ ದೇಶಗಳಿಗೆ ಸುವಾರ್ತೆ ತಲುಪಿಸುವುದಕ್ಕಾಗಿ. Hallelujah. Hallelujah. Are you with me? ನಮ್ಮೊಂದಿಗಿದ್ದೀರಾ? How it's going to happen? ಹೇಗಿದು ಆಗ್ತದೆ? Grace provides. ಕೃಪೆ ಒದಗಿಸಿ ಕೊಡ್ತದೆ. Okay, come with me to one more scripture. ಇನ್ನೊಂದು ವಾಕ್ಯಕ್ಕೆ ಬನ್ನಿರಿ. Hebrew 4:16. ಇಬ್ರಿಯದವರ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. Let's therefore come boldly unto the throne of grace, that we may obtain mercy, find grace to help in time of need. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾ ಸಿಂಹಾಸನದ ಬಳಿಗೆ ಬರೋಣ. Now listen. ಇಲ್ಲಿ ಕೇಳ್ರಿ. Listen. We all have needs. ನಮಗೆ ಎಲ್ಲರಿಗೂ ಅಗತ್ಯಗಳುಂಟು. Boldly come before the throne of grace. ಧೈರ್ಯದಿಂದ ದೇವರ ಕೃಪಾ ಸಿಂಹಾಸನದ ಮುಂದೆ ಬನ್ನಿರಿ. It says you will find grace to help in time of need. ಆ ಒಂದು ಸಮಯಕ್ಕೆ ಬೇಕಾದಂತ ಒಂದು ಸಹಾಯವು ನಿಮಗೆ ಅಲ್ಲಿ ದೊರಕುತ್ತದೆ. Say, I will find grace to help in time of need. ನನ್ನ ಅವಶ್ಯಕತೆಗೆ ಸಹಾಯವು ಕೃಪೆಯಿಂದಲೇ ನನಗೆ ಸಿಗ್ತದೆ. See, we all need a help. ನಮಗೆಲ್ಲರಿಗೆ ಸಹಾಯ ಬೇಕು. To pay the school fees, you need a help. ಸ್ಕೂಲ್ ಫೀಸ್ ಅನ್ನು ಕಟ್ಟಲಿಕ್ಕೆ ನಮಗೆ ಸಹಾಯ ಬೇಕು. All you got to do is ನಾವೇನ್ ಮಾಡ್ತೀವಿ ಅಂದ್ರೆ find that grace. ನಾವು ಆ ಒಂದು ಕೃಪೆಯನ್ನು ಹುಡುಕ್ತೇವೆ. What the grace has provided. ಆ ಕೃಪೆ ಏನು ಒದಗಿಸಿ ಕೊಟ್ಟಿದೆ. For every need, grace has provided. ಪ್ರತಿಯೊಂದು ಅವಶ್ಯಕತೆಗೆ ಕೃಪೆಯು ಒದಗಿಸಿ When you ಕೊಟ್ಟಲ್ಪಟ್ಟಿದೆ. find it, ಅದು ಒಂದು ನಿಮಗೆ ಸಿಕ್ಕಿದಾಗ oh, you get your help. ಆವಾಗ ನಿಮಗೆ ನಿಮ್ಮ ಸಹಾಯ ಸಿಗ್ತದೆ. And how you take it? ಅದನ್ನು ಹೇಗೆ ನೀವು ತೆಗೆದುಕೊಳ್ತೀರಿ? By faith. ನಂಬಿಕೆಯಿಂದ. Every blessing you can take it by faith. ಪ್ರತಿಯೊಂದು ಆಶೀರ್ವಾದಗಳು ನಂಬಿಕೆಯಿಂದ ನೀವು ಹೊಂದಿಕೊಳ್ಳಬಹುದು. Now comes a question. ಈಗ ಒಂದು ಪ್ರಶ್ನೆ ಬರ್ತದೆ. Why by grace through faith? ಯಾಕೆ ಕೃಪೆಯಿಂದಲೇ ನಂಬಿಕೆಯ ಮೂಲಕ? Say why by grace through faith. ನನ್ನ ಹಿಂದೆ ಹೇಳಿ, ಯಾಕೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ? Why? ಯಾಕೆ? Okay. Come with me to Romans 4 one more time.
ರೋಮ 4ನೇ ಅಧ್ಯಾಯಕ್ಕೆ ಬನ್ರಿ. verse 16. I'll close with this. ರೋಮ 4:16ನೇ ವಚನ. Therefore it is of faith that it might be by grace, to the end promise might be sure to all the seed, not to that only which is of the law, but to that which is of the faith of Abraham, who is the father of us all. ಆದ ಕಾರಣ ಕೃಪೆಯಿಂದಲೇ ದೊರೆಯುವ ಆ ಬಾಧ್ಯತೆಯು ನಂಬಿಕೆಯ ಮುಖಾಂತರ ಸಿಗುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಾಹ್ಮನ ಸಂತತಿಯವರೆಲ್ಲರಿಗೂ, ಅಂದರೆ ನ್ಯಾಯ ಪ್ರಮಾಣ ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ನಮ್ಮೆಲ್ಲರಿಗೆ ತಂದೆಯಾಗಿರುವ ಅಬ್ರಾಹ್ಮನಿಂದಲೇ ನಂಬಿಕೆಯಿಂದ ಸಿಗುತ್ತದೆ. It says it is to all the seed. ಇಲ್ಲಿ ಹೇಳ್ತದೆ ಎಲ್ಲಾ ಸಂತತಿಯವರಿಗೆ. Say all the seed, Ella- all the descendants. ಎಲ್ಲಾ ಸಂತತಿಯವರಿಗೆ, ಎಲ್ಲಾ ಪೀಳಿಗೆಗೆ. Look here. God is not a partial God. ದೇವರು ಪಕ್ಷಪಾತಿ ದೇವರಲ್ಲ. For everyone, even tomorrow if somebody accepts Jesus, he has access for the blessings. ನಾಳೆ ಯಾರಾದ್ರೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ರೆ ಆತನಿಗೆ ಕೂಡ ಆ ಕೃಪೆ ಸಿಂಹಾಸನ ಮುಂದೆ ಬರೋಕೆ ಆಗ್ತದೆ. He can do it. ಅದನ್ನ ಆತನು ಮಾಡಬಹುದು. God wants to bless everyone. ದೇವರು ಎಲ್ಲರನ್ನು ಆಶೀರ್ವದಿಸಲಿಕ್ಕೆ ಬಯಸ್ತಾನೆ. So he doesn't depend on any man. ಆತನು ಯಾವ ಮನುಷ್ಯನ ಮೇಲೆ ಆತುಕೊಳ್ಳುವುದಿಲ್ಲ. He depended on his only begotten son. ಆತನು ತನ್ನ ಒಬ್ಬನೇ ಮಗನ ಮೇಲೆ ಆತನು ಆತುಕೊಟ್ಟನು. He died on the cross. ಆತನು ಕ್ರೂಜಿ ಮೇಲೆ ಸತ್ತನು. He provided. ಅದನ್ನು ಒದಗಿಸಿ ಕೊಟ್ಟನು. Everyone can prosper. ಎಲ್ಲರೂ ಸಮೃದ್ಧಿ ಆಗಬಹುದು. Say everyone can prosper. ಎಲ್ಲರೂ ಸಮೃದ್ಧಿ ಆಗಬಹುದು. Now what is needed? ಏನ್ ಬೇಕು ಈಗ? Faith. ನಂಬಿಕೆ. What is needed? Words of faith. ಏನ್ ಬೇಕು? ನಂಬಿಕೆಯ ಮಾತುಗಳು. Grace provided. ಕೃಪೆ ಒದಗಿಸಿ ಕೊಟ್ಟಿದೆ. Don't talk like Peter. ನಾವು ಪೇತ್ರನ ಹಾಗೆ ಮಾತಾಡಬಾರ್ದು. ಏನ್ ಮಾಡೋದು, 2 ವರ್ಷ ಕೊರೋನಾ ಬಂದದಲ್ಲ, ಅದೇ ತುಂಬಾ ಕಷ್ಟ. ಇಲ್ಲ, ನಿನಗೆ ಕಷ್ಟ ಇಲ್ಲ, ಎಲ್ಲರಿಗೂ ಕಷ್ಟ. ಫಾರ್ ಎವ್ರಿಬಡಿ ಇಟ್ಸ್ ಡಿಫಿಕಲ್ಟ್, ಇಟ್ಸ್ ನಾಟ್ ಡಿಫಿಕಲ್ಟ್ ಫಾರ್ ಯು. ಎಲ್ಲರಿಗೆ ಕಷ್ಟ ಆಗ್ಬೋದು, ಅದು ನಿಮ್ಗೆ ಕಷ್ಟ ಆಗುವುದಿಲ್ಲ. Why? ಯಾಕೆ? You are going to have a dominion over the circumstances. ಯಾಕಂದ್ರೆ ನೀವು ಎಲ್ಲಾ ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡ್ತೀರಿ. Hallelujah. Hallelujah. You are a owner for the world. ಈ ಲೋಕಕ್ಕೆಲ್ಲ ನೀವೇ ಮಾಲೀಕರಾಗಿದ್ದೀರಿ. You should not tell 100 ಮನೆ ಬೇಡ ಅನ್ನ. ಬೇಡ, if you tell no, even money will not come to you. ಬೇಡ ಅಂತ ನೀವು ಹೇಳಿದ್ರೆ ಹಣ ಕೂಡ ನಿಮ್ಮ ಬಳಿಗೆ ಬರುವುದಿಲ್ಲ. Hello. Some people we think we are too decent people. That much don't want. Why you don't want? ನಾವು ಕೆಲವೊಮ್ಮೆ ತುಂಬಾ ಡೀಸೆಂಟ್ ಅನ್ಸ್ಕೊಳ್ತೀವಿ, ಅಷ್ಟು ಬೇಡ ಎಂಬುದಾಗಿ ನಾವು ಹೇಳ್ತೀವಿ. ಯಾಕೆ ಬೇಡ? This is not for you to eat and sleep. This is for the good work, the purpose the Lord has called you. ಇದು ತಿಂದು ಮಲಗುವುದಕ್ಕಾಗಿ ಅಲ್ಲ, ದೇವರ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕಾಗಿಯೇ ಇದೆ. Hallelujah. Hallelujah. So pray, what is the purpose, Lord? What you want to do? Why you have created me in Christ Jesus? ನೀವು ಪ್ರಾರ್ಥನೆ ಮಾಡ್ರಿ, ಕ್ರಿಸ್ತ ಯೇಸುವಿನಲ್ಲಿ ಯಾಕೆ ಸೃಷ್ಟಿಸಲ್ಪಟ್ಟಿದೆ, ಯಾವ ಒಳ್ಳೆ ಕೆಲಸಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದೆ ಎಂಬುದಾಗಿ. Actually, if you know the purpose, ನಿಮಗೆ ಉದ್ದೇಶ ಗೊತ್ತಾದ್ರೆ you need more money. ನಿಮಗೆ ಹೆಚ್ಚು ಹಣ ಬೇಕು. Not only your needs will be met. ನಿಮ್ಮ ಅವಶ್ಯಕತೆಗಳು ಮಾತ್ರ ಪೂರೈಸಲ್ಪಡುವುದಿಲ್ಲ. Through you, purpose of God will be fulfilled. ನಿನ್ನ ಮೂಲಕ ದೇವರ ಉದ್ದೇಶವು ನೆರವೇರಿಸಲ್ಪಡ್ತದೆ. Hallelujah. Hallelujah. And once you know the purpose of God, ಒಮ್ಮೆ ನಿಮಗೆ ದೇವರ ಉದ್ದೇಶ ಏನೆಂಬುದಾಗಿ ನಿಮಗೆ ತಿಳ್ಕೊಂಡ್ರೆ meeting your needs is very easy. ನಿಮ್ಮ ಅವಶ್ಯಕತೆಗಳು ಪೂರೈಸುವುದಕ್ಕೆ ದೇವರಿಗೆ ಬಹಳ ಸುಲಭ. Because purpose of God needs more than your monthly expenditure. ಯಾಕಂದ್ರೆ ದೇವರ ಉದ್ದೇಶ ಪೂರ್ತಿಗೊಳಿಸುವುದಕ್ಕಾಗಿ ಹೆಚ್ಚು ಹಣ ಬೇಕು ನಿಮ್ಮ ದಿನನಿತ್ಯದ ಅವಶ್ಯಕತೆ ಪೂರೈಸುವುದಕ್ಕಿಂತ. Monthly, how much we need for survival? ನೀವು ಬದುಕೊಳ್ಳಿಕ್ಕೆ ನಿಮಗೆ ಎಷ್ಟು ಹಣ ಬೇಕು ತಿಂಗಳಿಗೆ? We need very little money. ಸ್ವಲ್ಪ ಹಣ ನಮಗೆ ಸಾಕು. But purpose of God is big. ಆದ್ರೆ ದೇವರ ಉದ್ದೇಶ ದೊಡ್ಡದಾಗಿದೆ. Hallelujah. Hallelujah. But God is a good God. ದೇವರು ಒಳ್ಳೆ ದೇವರಾಗಿದ್ದಾನೆ. He has made all grace abound towards us. ಆತನು ಎಲ್ಲ ಕೃಪೆಯೇ ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾನೆ. Always we will have all sufficiency in all things. ಯಾವಾಗಲೂ ಎಲ್ಲಾ ವಿಷಯಗಳು ನಮಗೆ ಎಲ್ಲ ಸಮೃದ್ಧಿಯಾಗಿ ಇರ್ತದೆ. All our needs will be met. ನಮ್ಮ ಎಲ್ಲಾ ಅವಶ್ಯಕತೆ ಪೂರೈಸಲ್ಪಡ್ತದೆ. And we will abound in every good work. ಮತ್ತು ನಾವು ಎಲ್ಲಾ ಒಳ್ಳೆ ಕಾರ್ಯಗಳಲ್ಲಿ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. You start thinking like this. ಈ ರೀತಿಯಾಗಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿರಿ. Stand up, all of you stand up. ಎಲ್ಲರೂ ಎದ್ದು ನಿಂತುಕೊಳ್ಳ್ರಿ. Lift up both the hands. ನಿಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತಿರಿ. Say after me. ನನ್ನ ಹಿಂದೆ ಹೇಳ್ರಿ. Father, I thank you.
you have made all grace abound towards me. I will have all sufficiency always for all things to abound in every good work. ತಂದೆಯೇ, ನಿನಗೆ ಸ್ತೋತ್ರ ಮಾಡ್ತೇನೆ. ನೀನು ನಿನ್ನ ಕೃಪೆಯನ್ನು ಧಾರಾಳವಾಗಿ ನನಗೆ ಅನುಗ್ರಹಿಸಿದ್ದಿ. ನಾನು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯಾಗಿರ್ತೇನೆ. ಎಲ್ಲ ಸತ್ಕ್ರಿಯೆಗಳನ್ನು ನಾನು ಮಾಡುತ್ತೇನೆ. Hallelujah. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, we pray in the name of Jesus. ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Open our eyes of ನಮ್ಮ understanding. ಅರ್ಥ ಮಾಡಿಕೋ ಕಣ್ಣುಗಳನ್ನು ತೆರೆ. Lord, I especially open our eyes to know the purpose of God. ವಿಶೇಷವಾಗಿ ಪ್ರಾರ್ಥಿಸ್ತೇನೆ, ದೇವರ ಉದ್ದೇಶವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಅರ್ಥ ಮಾಡು ಕಣ್ಣುಗಳು ತೆರೆ. Everyone will know the purpose of God. ಪ್ರತಿಯೊಬ್ಬರು ದೇವರ ಉದ್ದೇಶವನ್ನು ತಿಳಿದುಕೊಳ್ಳುತ್ತಾರೆ. They will experience God of plenty, God of abundance now. ದೇವರ ಸಮೃದ್ಧಿಯಾದ ದೇವರನ್ನು, ಹೆಚ್ಚಾಗಿರುವ ದೇವರನ್ನು ಈಗಲೇ ಅವರು ಅನುಭವಿಸ್ತಾರೆ. And they'll abound in every good work. ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ಅವರು ಮುಂದೆ ಹೋಗ್ತಾರೆ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. ಆಮೆನ್.